ಶನಿವಾರ ಐಸಿರಿ ಫೌಂಡೇಶನ್ನ ವತಿಯಿಂದ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆಯ ಅಂಗವಾಗಿ ಜೋಡಿ ಹೋಚಿಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವೀರ ಸನ್ಯಾಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರಿಗೆ ನನ್ನ ಕನಸಿನ ಚಿಕ್ಕಮಗಳೂರು ವಿಷಯದಲ್ಲಿ ಪಿಕ್ ಅಂಡ್ ಸ್ಪೀಕ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ಐಸಿರಿ ಫೌಂಡೇಶನ್ ಕಳೆದ 1.5 ವರ್ಷಗಳಿಂದ ಸಮಾಜಮುಖಿ ಹಾಗೂ ಪರಿಸರಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯುವ ಸಮಾಜ ನಿರ್ಮಾಣವನ್ನೇ ತನ್ನ ಧ್ಯೇಯವನ್ನಾಗಿಟ್ಟುಕೊಂಡು ಮುಂದೆ ಸಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಾಗಿ ತಿಳಿಸಿದ್ರು. ಇವತ್ತು ಐಸಿರಿ ಫೌಂಡೇಶನ್ ವತಿಯಿಂದ ಐಸಿರಿ ಫೌಂಡೇಶನ್ ಯುವ ಸಂಕಲ್ಪ ಆಫೀಸ್ ಆಫ್ ರೋಹನ್ ಭಾರ್ಗವಪುರಿ ಆ ಒಂದು ಆಫೀಸಿನ ಅಡಿಯಲ್ಲಿ ಐ ವಿಲ್ ಅನ್ನೋ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನಾವು ಕಳೆದ 1 ವರ್ಷದಿಂದ ಶಾಲಾ ಕಾಲೇಜಿನ ಮಕ್ಕಳಿಗೆ ಆರಂಭ ಮಾಡಿದೀವಿ. ಮಕ್ಕಳು ಐ ವಿಲ್ ಅಂತ ಕೇಳಿದ ತಕ್ಷಣ ನೀವಲ್ಲಿ ನೋಡ್ಬೋದಲ್ವಾ, ಕಾಣಿಸ್ತಿದ್ಯಾ? ಸೊ ನಿಮಗೆ ಐ ವಿಲ್ ಅಂದ ತಕ್ಷಣ ಫಸ್ಟ್ ಏನ್ ಕಾಣಿಸ್ತಿದೆ? ಯಾರು ಒಬ್ರು ಓದಿ ನೋಡಿ, ವಿಲ್ ಐ ಅಂತ ಇದೆ. ನಿಮಗೆ ಏನಾದ್ರೂ ಜೀವನದಲ್ಲಿ ಚಾಲೆಂಜಸ್ ಬಂದಾಗ ಮೊದಲನೇ ಪ್ರಶ್ನೆ ನಿಮಗೆ ಬರೋದು, ನನ್ನ ಕೈಲಿ ಆಗುತ್ತಾ? ವಿಲ್ ಐ. ಆ ಐ ನೀವು, ವಿಲ್ ಪ್ರಶ್ನೆ, ನಿಮ್ ಹಿಂದೆ ಇರೋ ಪ್ರಶ್ನೆ. ಅರೆ ನಿಮ್ ಮುಂದೆ ಇರೋ ಉತ್ತರ ಏನ್ ಗೊತ್ತಾ? ಐ ವಿಲ್, ನಾನ್ ಮಾಡಬಲ್ಲೆ, ನನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ದೀರ್ಘವಾದ ಒಂದು ಗಂಭೀರವಾದ ಒಂದು ಅರ್ಥ ಇಟ್ಕೊಂಡು ಚಾಲನೆಯನ್ನ ನೀಡಿರುವಂತ ಐ ವಿಲ್ ಇದೊಂದು ಕಾರ್ಯಕ್ರಮ ಅಲ್ಲ, ಇದೊಂದು ಅಭಿಯಾನ. ನಮ್ಮ ಚಿಕ್ಕಮಗಳೂರಿನಿಂದ ಭಾರತಾದ್ಯಂತ ಈ ಅಭಿಯಾನವನ್ನ ನಡೆಸಬೇಕು ಅಂತ ನಾವು ಯುವ ಸಂಕಲ್ಪ ಮಾಡಿದ್ವಿ. ಯುವ ಸಂಕಲ್ಪ, ನಾವೆಲ್ಲರೂ ಯುವಕರಲ್ವಾ? ಯುವ ಸಂಕಲ್ಪ, ಸಂಕಲ್ಪ ಅನ್ನೋದು ಒಂದು ಮಹತ್ವವಾದ ಒಂದು ಶಕ್ತಿ ಇರುವಂತ ಪದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ. ಆ ಯುವ ಸಂಕಲ್ಪನೆ ನಮ್ಮ ಕಚೇರಿಯ ಹೆಸರು ಕೂಡ. ನಮ್ಮ ಸಂಕಲ್ಪ ಬದಲಾವಣೆ, ನಮ್ಮ ಸಂಕಲ್ಪ ಭರವಸೆ, ನಮ್ಮ ಸಂಕಲ್ಪ ನಾಳೆಯ ಸುಧಾರಣೆ. ಈ ಧ್ಯೇಯ ಇಟ್ಕೊಂಡು ಯುವಕರಿಗೆ ಹೇಗೆ ನಾವು ಇಬ್ರು ಮಾದರಿ ವ್ಯಕ್ತಿತ್ವಗಳನ್ನ ಇಟ್ಕೊಂಡು ನಾವು ಹೋಗ್ಬೋದು ಅಂತ. ಯುವಕರ ಅಂದ ತಕ್ಷಣ ನಮಗೆಲ್ಲ ನ್ಯಾಷನಲ್ ಯೂತ್ ಡೇ ಯಾವತ್ ಮಾಡ್ತಾರೆ ಗೊತ್ತಾ? ಜನವರಿ 12. ಯಾಕೆ ಮಾಡ್ತಾರೆ ಜನವರಿ 12? ಎಸ್, ಸ್ವಾಮಿ ವಿವೇಕಾನಂದರವರ ಜನ್ಮ ಜಯಂತಿ, ಅವತ್ತು ಜನ್ಮದಿನ. ಹಾಗಾಗಿ ಸ್ವಾಮಿ ವಿವೇಕಾನಂದರವರು ಯೂತ್ಸ್ಗೆ, ಅಂದ್ರೆ ಯುವಕರಿಗೆ, ಯುವತಿಯರಿಗೆ ಎಲ್ಲರಿಗೂ ಒಂದು ಸ್ಫೂರ್ತಿ, ಪ್ರೇರಣೆ ಅಂತ ಅವರ ಮಾರ್ಗದರ್ಶನಗಳು, ಅವರ ಐಡಿಯಾಸ್ ಗಳನ್ನ ಇಟ್ಕೊಂಡು ನಾವು ಈ ಅಧ್ಯಯನಕ್ಕೆ ಹೋಗಿದ್ದೀವಿ, ಅಂದ್ರೆ ಈ ಒಂದು ಅಭಿಯಾನಕ್ಕೆ. ಹಾಗಾದ್ರೆ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಗೊತ್ತಲ್ವ ಎಲ್ಲರಿಗೂ? ಸಂವಿಧಾನ ಶಿಲ್ಪಿ, 21ನೇ ಶತಮಾನದ ಭಾರತದ ಬಸವಣ್ಣ, ಅಂಬೇಡ್ಕರ್, ಬುದ್ಧ, ಎಲ್ಲರೂ ನಾವೆಲ್ಲ ಹೇಳ್ತೀವಿ 21ನೇ ಶತಮಾನದ ಭಾರತದ ನಿಜವಾದ ಕ್ರಾಂತಿಕಾರ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆಲ್ಲ ನಾವು ಒಂದು ಜೋರಾದ ಚಪ್ಪಲೆ. ಇಬ್ರು ಪ್ರೇರಣೆ ಸ್ವಾಮಿ ವಿವೇಕಾನಂದರವರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲರೂ ಬೇರೆ ಬೇರೆ ಹಳ್ಳಿಯಿಂದ, ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಆರ್ಥಿಕ ಪರಿಸ್ಥಿತಿಯಿಂದ ನಾವೆಲ್ಲರೂ ಸಮವಾಗಿ ಒಂದು ಶಾಲೆಯಲ್ಲಿ ಕೂತಿದೀವಿ ಅಂದ್ರೆ ಅವರು ಕೊಟ್ಟಿರೋ ಸಂವಿಧಾನನೇ ಮುಖ್ಯ. ಸೊ ಹಾಗಾಗಿ ಆ ಸಂವಿಧಾನದ ಆ ಮೌಲ್ಯ ಮತ್ತೆ ಅದ್ರದ ಒಂದು ತತ್ವಗಳನ್ನ ಇಟ್ಕೊಂಡು ಸ್ವಾಮಿ ವಿವೇಕಾನಂದರವರ ಒಂದು ಯುವ ಸ್ಫೂರ್ತಿಯನ್ನ ಇಟ್ಕೊಂಡು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅಕ್ಕ ಮಹಾದೇವಿ ಮಹಿಳಾ ಸಂಘದ ನಿರ್ದೇಶಕರಾದ ವೀಣಾ ಮಲ್ಲಿಕಾರ್ಜುನ್ ಸೋದರಿ ನಿವೇದಿತಾ ಅವರ ಬಗ್ಗೆ ಉಪನ್ಯಾಸ ನೀಡಿ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿ ತುಂಬಿದ್ರು. ಆಕೆ ಒಬ್ಬ ಐರ್ಲೆಂಡ್ ದೇಶದ ಪ್ರಜೆ. ಆಕೆ ನಿವೇದಿತಾ ಅಂತೇಳಿ, ಆಕೆನ ಇಲ್ಲಿ ಬಂದ ಮೇಲೆ ನಿವೇದಿತಾ ಅನ್ನೋ ಹೆಸರನ್ನ ಕೊಟ್ಟಿದ್ದು. ಆದರೆ ಆಕೆ ಹುಟ್ಟಿದ್ದು ಐರ್ಲೆಂಡ್ ದೇಶದಲ್ಲಿ 1867ನೇ ಇಸ್ವಿ ಅಕ್ಟೋಬರ್ 28ನೇ ತಾರೀಕು ಆಕೆ ಐರ್ಲೆಂಡ್ ದೇಶದಲ್ಲಿ. ಅವರ ತಂದೆ ಸ್ಯಾಮ್ಯುಯಲ್ ರಿಚ್ಮಂಡ್ ನೋಬೆಲ್ ಅಂತೇಳಿ, ಹಾಗೆ ಅವರಮ್ಮ ಮೇರಿ ಇಸಾಬೆಲ್ ಅಂತೇಳಿ. ಅವರಿಬ್ಬರಿಗೆ ಜನಿಸಿದಂಥ ಈಕೆ ಹೆಸರು ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅಂತೇಳಿ. ಆಕೆಗೆ ಮೊದಲು ಈ ಹೆಸರು ಇರಲಿಲ್ಲ, ನಿವೇದಿತಾ ಅನ್ನೋ ಹೆಸರು ಇರಲಿಲ್ಲ. ಆಕೆ ಹೆಸರು ಇದ್ದಿದ್ದು ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅಂತೇಳಿ. ಆಕೆ ಭಾರತಕ್ಕೆ ಬಂದ ಮೇಲೆ ಆ ಹೆಸರು ಬಂದದ್ದು. ಅದು ಹೇಗೆ ಬಂತು ಅಂತಂದೇಳಿ ಆಮೇಲೆ ಹೇಳ್ತೇನೆ. ಹಾಗೆ ಆಕೆ ಅಜ್ಜ, ಅಜ್ಜಿ ಮತ್ತೆ ತಂದೆ, ತಾಯಿ ಎಲ್ಲರೂ ಕೂಡ ಒಂದು ರೀತಿ ಆಧ್ಯಾತ್ಮಿಕ ಮತ್ತು ದೇವರಲ್ಲಿ ತುಂಬಾನೇ ಇದ್ದಂಥ ನಂಬಿಕೆ ಇದ್ದಂಥ ವ್ಯಕ್ತಿಗಳಾಗಿದ್ದರು. ಹಾಗಾಗಿ ಅವರಿಗೆ ಏನಾಯ್ತು, ಸಣ್ಣವಳಿದ್ದಾಗಿಂದನೂ ಕೂಡ ಒಬ್ಬ ಆಧ್ಯಾತ್ಮದಲ್ಲಿ, ದೇವರಲ್ಲಿ ಅಪಾರವಾದ ಒಂದು ನಂಬಿಕೆ ಮತ್ತು ಆ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡಿತ್ತು. ಜೊತೆಗೆ
ಚರ್ಚ್ಗಳಲ್ಲಿ ಪಾದ್ರಿ ಅಂತ ಹೇಳ್ತಾರೆ, ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ರಿಂದ ಅವ್ರ ತಂದೆ ಆಕೆಗೆ ಹಲವಾರು ಕತೆಗಳನ್ನ ಆಗ್ಲಿ, ಒಂದು ದೇವರ ಬಗ್ಗೆ ಒಂದು ನಂಬಿಕೆಗಳನ್ನಾಗ್ಲಿ ಎಲ್ಲ ಅವಳಿಗೆ ಸಣ್ಣದ್ರಿಂದನೇ ಅವಳಿಗೆ ತಿಳಿಸ್ಕೊಡ್ತಾ ಇದ್ರು. ಜೊತೆಗೆ ಅವ್ರು ಹೇಳ್ತಿದ್ದು ಒಂದೇ, ಈಗ ನಾವೆಲ್ಲ ಏನ್ ಮಾಡ್ತೀವಿ, ದೇವ್ರ ಹತ್ರ ಹೋಗಿ ನನಗೆ ಅದು ಕೊಡಪ್ಪ, ಇದು ಕೊಡಪ್ಪ, ನಾನ್ ನಿನಗೆ ಅದನ್ನ ಕೊಡ್ತೀನಿ ಅಂತೆಲ್ಲ ಬೇಡ್ಕೊತೀವಿ ಅಲ್ವಾ. ಆಸೆ ತೋರಿಸ್ತೀವಿ, ದೇವರಿಗೆ ಆಸೆ ತೋರಿಸ್ತೀವಿ. ನೀನ್ ನನಗೆ ಒಳ್ಳೇದ್ ಮಾಡಿದ್ರೆ ನಾನು ನಿನಗೆ ಇದನ್ನ ಕೊಡ್ತೀನಿ ಅಂತೇಳಿ ನಾವು ದೇವರಿಗೆ ಆಸೆ ತೋರಿಸ್ತೀವಿ. ಆದ್ರೆ ಅವ್ರ ತಂದೆ ಅವಳಿಗೆ ಏನ್ ಹೇಳ್ಕೊಡ್ತಿದ್ರು ಅಂತ ಅಂದ್ರೆ, ಮಾನವರ ಸೇವೆ ಮಾಡಿದ್ರೆ ನೀನ್ ದೇವ್ರ ಸೇವೆ ಮಾಡದಂತೆ ಅಂತ. ಅಂದ್ರೆ ನಮಗೆ ನಾವು ದೇವರಿಗೆ ಏನು ಮಾಡ್ಬೇಕಾಗಿದ್ದಿಲ್ಲ, ನಮ್ಮ ಜೊತೆಗಿರುವಂತ ಜೊತೆಗಾರರಿಗೆ ಆಗ್ಲಿ ಅಥವಾ ಕೈಲಾಗದೆ ಇರೋರು ಇರ್ಬೋದು, ಅಥವಾ ಯಾರಿಗಾದ್ರೂ ನಮ್ಮ ಸಹಾಯ ಬೇಕಾಗಿರ್ಬೋದು, ಅಂಥವರಿಗೆ ನಾವು ಒಂದು ಸಹಾಯವನ್ನ ಮಾಡಿದಾಗ ಅಥವಾ ಅವರ ಸೇವೆಯನ್ನ ಮಾಡಿದಾಗ ಅದರಿಂದಾನೇ ನಾವು ದೇವರನ್ನ ಕಾಣಬಹುದು ಅನ್ನೋದನ್ನ ಅವ್ರ ತಂದೆ ಅವರಿಗೆ ಚಿಕ್ಕಂದಿನನೇ ಹೇಳ್ಕೊಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಮಂಜಾ ನಾಯಕ್, ಉಪನ್ಯಾಸಕ ವೃಂದ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. iSiri Today, Voice of Democracy.